ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಲೆಫ್ಟ್ ಎಕೋಸಿಸ್ಟಮ್ ಇಷ್ಟು ವರ್ಷ ಏನ್ ಹೇಳಿತ್ತು? ಲವ್ ಜಿಹಾದ್ ಅನ್ನುವಂಥದ್ದು ಏನು ಇಲ್ಲವೇ ಇಲ್ಲ, ಅದೆಲ್ಲ ಕೂಡ ಪ್ರೊಪಗ್ಯಾಂಡ. ಕೇರಳ ಸ್ಟೋರಿ ಬಂದಾಗ್ಲೂ ಅಷ್ಟೇ, ಸುಮ್ಮನೆ ಅಟೆನ್ಷನ್ ಸೀಕಿಂಗ್, ಇದು ಎಲ್ಲ ಪ್ರೊಪಗ್ಯಾಂಡ ಅಂತ ಹೇಳಿದ್ದು. ಈಗ ಅವರೆಲ್ಲರೂ ಕೂಡ ನಾಸಿಕ್ನ ಈ ಪ್ರಕರಣವನ್ನ ಒಂದು ಬಾರಿ ಗಮನ ಇಟ್ಟು ಕೇಳಲೇಬೇಕು. ಅವರು ಮಾತ್ರ ಅಲ್ಲ, ಪ್ರತಿ ಒಬ್ಬ ಹಿಂದೂ ತಂದೆ ತಾಯಿ, ಅಣ್ಣ ಅಕ್ಕ ತಂಗಿಯಂದಿರು ಕೂಡ ಕೇಳಲೇಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಸ್ಟೋರಿ ಇದು. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ವಿಚಾರ ಇದು. ಅವರು ನನ್ನ ನಂಬಿಕೆಗೆ ದ್ರೋಹವನ್ನ ಮಾಡಿದ್ರು, ಮದುವೆಯ ಆಸೆಯನ್ನ ತೋರಿಸಿ ನನ್ನನ್ನ ಬಲವಂತ ಮಾಡಿದ್ರು. ನಾನು HR ಹತ್ರ ಹೋಗಿ ಈ ವಿಚಾರವನ್ನ ಹೇಳಿದ್ರೆ, ಇದೆಲ್ಲ ಕಂಪನಿಗಳಲ್ಲೂ ನಡೆಯುತ್ತಮ್ಮ, ಇದೆಲ್ಲ ಮಾಮೂಲಿ ಅಂತ ಹೇಳಿ ಕೈ ತೊಳ್ಕೊಳ್ತಾರೆ. ಇದೇನೋ ನಾನು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳ್ತಾ ಇರುವಂತಹ ಮಾತಲ್ಲ. ನಾಸಿಕ್ನ TCS ಕಂಪನಿಯ ನೊಂದ ಯುವತಿಯ, ಹಿಂದೂ ಯುವತಿಯ ನೋವಿನ ಮಾತಿದು. ಡ್ಯಾನಿಶ್ ಶೇಖ್, ತೌಸೀರ್ ಅತ್ತಾರ್, ರಾಜಾ ಮೆಮನ್, ಶಾರುಖ್ ಕುರೇಶಿ, ಶಫಿ ಶೇಖ್, ಶಾರುಖ್ ಶೇಖ್, ಆಸಿಫ್ ಅನ್ಸಾರಿ, ಈ ಎಲ್ಲ ಹೆಸರುಗಳನ್ನ ನೆನಪಲ್ಲಿಟ್ಕೊಳ್ಳಿ. ಇವರ ಜೊತೆಗೆ HR ಮ್ಯಾನೇಜರ್ ನಿದಾ ಖಾನ್, ಈಕೆಯನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇವರೆಲ್ಲರೂ ಕೂಡ ಸೇರ್ಕೊಂಡು ನಡೆಸ್ತಾ ಇದ್ದಂತಹ ಈ ಕಾರ್ಪೊರೇಟ್ ಜಿಹಾದ್ ಈಗ ಎಲ್ಲರ ಎದುರು ಬಯಲಾಗಿದೆ. ಇದ್ಯಾವುದೋ ಸಿನಿಮಾದ ಸ್ಕ್ರಿಪ್ಟ್ ಅಂತ ಅಂದುಕೊಳ್ಬೇಡಿ. ಇದು ಭಾರತದ ಪ್ರತಿಷ್ಠಿತ IT ಕಂಪನಿ ಒಂದರೊಳಗೆ ನಡೀತಾ ಇದ್ದಂತಹ ಒಂದು ವ್ಯವಸ್ಥಿತ ಜಿಹಾದ್, ಒಂದು ಸಂಚು. ಇಲ್ಲಿವರೆಗೂ ಕೂಡ ನೀವು ಲವ್ ಜಿಹಾದ್ ಆಗಿರಬಹುದು, ಲ್ಯಾಂಡ್ ಜಿಹಾದ್ ಆಗಿರಬಹುದು, ಇದರ ಬಗ್ಗೆ ಕೇಳಿರ್ತೀರಾ. ಹಾಗೆ ಅದರ ಭೀಕರತೆಯ ಬಗ್ಗೆ ಕೇಳಿ ನೀವು ನಲುಗಿರ್ತೀರಾ. ಆದ್ರೆ ಈ ಕಾರ್ಪೊರೇಟ್ ಜಿಹಾದ್ ಬಗ್ಗೆ ಕೇಳಿದ್ರೆ ಹಿಂದೂಗಳು ಇನ್ನಷ್ಟು ನಲುಗಿ ಹೋಗ್ತೀರಾ. ವೀಕ್ಷಕರೇ, ನಿಮಗೆ 1992ರ ಅಜ್ಮೀರ್ ದರ್ಗಾ ಹಗರಣ ನೆನಪಿದೆ ಅಲ್ವಾ? ಅವತ್ತು ಅಪ್ರಾಪ್ತ ಹುಡುಗಿಯರ ಬದುಕನ್ನ ನಾಶ ಮಾಡಲಾಗಿತ್ತು. ಇವತ್ತು ನಾಸಿಕ್ನ ಕಾರ್ಪೊರೇಟ್ IT ಆಫೀಸ್ ಒಳಗೆ ಅದೇ ಆಟ ಆಗಿರುವಂಥದ್ದು. IT ದಿಗ್ಗಜ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ನಾಸಿಕ್ ಆಫೀಸ್ ಒಳಗೆ ಈ ಕಾರ್ಪೊರೇಟ್ ಜಿಹಾದ್ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಸೊ ಏನೆಲ್ಲ ನಡೀತಾ ಇತ್ತು ಆ ಆಫೀಸ್ ಒಳಗೆ ಅಂತ ನೋಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ, ಆ ಒಂದು ಜಿಹಾದಿ ಗ್ಯಾಂಗ್ ನ ಮೇನ್ ಟಾರ್ಗೆಟ್ ಹಿಂದೂ ಹೆಣ್ಣು ಮಕ್ಕಳು. ಆ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ಆ ನಂತರ ಮತಾಂತರಕ್ಕೆ ಬೆದರಿಕೆಯನ್ನ ಹಾಕ್ತಾರೆ. ನಮ್ಮ ಮತಕ್ಕೆ ಬಾ ನೀನು, ಇಲ್ಲದೇ ಇದ್ರೆ ನಿನ್ನ ಬದುಕು ನರಕ ಅಂತ ಹೇಳ್ತಾರೆ. ಇನ್ನು ಫೋಟೋಗಳಾಗಿರ್ಬಹುದು, ವಿಡಿಯೋಗಳಾಗಿರ್ಬಹುದು, ಇವೆಲ್ಲವನ್ನ ಕೂಡ ಇಟ್ಕೊಂಡು ಹಿಂದೂ ಯುವತಿಯರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಮತಾಂತರ ಆಗೋದಕ್ಕೆ. ಇಲ್ಲಿ ಕೇವಲ ಹಿಂದೂ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹಿಂದೂ ಪುರುಷರನ್ನ ಸಮೇತ ಬಿಟ್ಟಿಲ್ಲ ಅಂತ ಈ ಕಿರಾತಕರು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಉದ್ಯೋಗದ ಭದ್ರತೆ ಆಗಿರಬಹುದು, ಪ್ರಮೋಷನ್ ಸೇರಿದ ಹಾಗೆ, ನಾನು ಜಾಬಲ್ಲಿ ಇನ್ನೂ ಮುಂದಕ್ಕೆ ಹೋಗಬೇಕು, ಹೀಗೆ ಒಂದಷ್ಟು ಆಸೆ ಇರುತ್ತಲ್ವಾ, ಅಂಥವರಿಗೆ ಆಮಿಷವನ್ನ ಒಡ್ಡಿ ಬೆದರಿಕೆಯನ್ನ ಹಾಕಿ ಹಿಂದೂ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರು. ಅತ್ಯಾಚಾರ, ಮತಾಂತರ ಇದಿಷ್ಟೇ ಅಲ್ಲ, ಇದರ ಜೊತೆಗೆ ಗೋಮಾಂಸವನ್ನ ಸೇವಿಸೋದಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ನಮಾಜ್ ಮಾಡೋದಕ್ಕೆ ಹಿಂದೂ ಉದ್ಯೋಗಿಗಳನ್ನ ಬೆದರಿಸ್ತಾ ಇದ್ರು. ಅಂದ್ರೆ ಎಲ್ಲವೂ ಕೂಡ ಅದರ ಒಳಗೆ ನಡೀತಾ ಇತ್ತು. ಹಿಂದೂ ದೇವರನ್ನ ಸಮೇತ ಬಿಡ್ಲಿಲ್ಲ. ಭಗವಾನ್ ಶಿವ ಆಗಿರ್ಬಹುದು, ಶಿವಲಿಂಗ ಆಗಿರ್ಬಹುದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬಹುದು, ಇವರಿಗೆ ಅವಮಾನವನ್ನ ಮಾಡುವಂಥದ್ದು, ಅಶ್ಲೀಲ ಮಾತುಗಳನ್ನಾಡುವಂಥದ್ದು. ಇನ್ನು ಆಫೀಸಲ್ಲಿ ಒಬ್ಬ ತುಂಬಾ ದೈವ ಭಕ್ತ ಇದ್ದ, ಆತನಿಗೆ ನಮಾಜ್ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ರು. ಆತನ ತಂದೆಗೆ ಪ್ಯಾರಾಲಿಸಿಸ್ ಆಗಿದ್ದಾಗ ಆ ಒಂದು ಅನಾರೋಗ್ಯವನ್ನೇ ಮತಾಂತರ ಅಸ್ತ್ರವನ್ನಾಗಿ ಈ ಒಂದು ಪಾಪಿಗಳು ಬಳಸ್ಕೊಂಡಿದ್ದಾರೆ. ಸುಮಾರು 4 ವರ್ಷಗಳಿಂದ ಈ ಒಂದು ಜಿಹಾದ್ ನಡೀತಾ ಇದೆ. ಎಷ್ಟು? 4 ವರ್ಷಗಳಿಂದ. ಇದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ರೆ HR ವಿಭಾಗ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಕಿವುಡ್ ಆಗಿತ್ತು. ಯಾಕಂದ್ರೆ HR ಕೂಡ ಮುಸ್ಲಿಂ ಅಲ್ಲವೇ, ಆಕೆ ಇದರಲ್ಲಿ ಭಾಗಿಯಾಗಿದ್ಲು. ಆದ್ರೆ ಕೊನೆಗೆ ಒಬ್ಬ ಧೈರ್ಯಶಾಲಿ ಹಿಂದೂ ಹೆಣ್ಣು ಮಗಳು ಹೋಗಿ ಪೊಲೀಸರಿಗೆ ದೂರನ್ನು ಕೊಡ್ತಾಳೆ. ಕೊನೆಗೆ 9 FIRಗಳು ದಾಖಲು ಕೂಡ ಆಗಿವೆ. ನೋಡಬಹುದು, FIR ಕಾಪಿ ಇದೆ ಇಲ್ಲಿ. HR ಮ್ಯಾನೇಜರ್ ಸೇರಿ 7 ಜನರನ್ನ ಬಂಧಿಸಲಾಗಿದೆ. ಡ್ಯಾನಿಶ್ ಶೇಖ್, ತೌಸೀರ್ ಅತ್ತಾರ್, ರಾಜಾ ಮೆಮನ್, ಶಾರುಖ್ ಕುರೇಶಿ, ಶಫಿ ಶೇಖ್, ಶಾರುಖ್ ಶೇಖ್, ಆಸಿಫ್ ಅನ್ಸಾರಿ, HR ಮ್ಯಾನೇಜರ್ ನಿದಾ ಖಾನ್.
ಇಲ್ಲಿ ದೂರು ಬಂದ ತಕ್ಷಣ ಒಂಥರ ಫಿಲ್ಮಿ ಸ್ಟೈಲಲ್ಲಿ ಇದೆ ಇದು. ಪೊಲೀಸರು ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ. 7 ಮಹಿಳಾ ಅಧಿಕಾರಿಗಳನ್ನ ಅಂಡರ್ ಕವರ್ ಏಜೆಂಟ್ಗಳ ರೀತಿಯಲ್ಲಿ ಕಳಿಸ್ಕೊಡ್ತಾರೆ ಆಫೀಸಿಗೆ. ಅವರು ಸುಮಾರು 40 ದಿನಗಳ ಕಾಲ ಸಾಮಾನ್ಯ ಉದ್ಯೋಗಿಗಳ ಹಾಗೆ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಅಲ್ಲಿಗೆ ಹೋದ ನಂತರ ಒಂದಷ್ಟು ದೃಶ್ಯಗಳು ನಿಜಕ್ಕೂ ಶಾಕಿಂಗ್ ಇತ್ತು. ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣ ಅನ್ನುವಂಥದ್ದು ಇರಲಿಲ್ಲ. ಅದೊಂದು ಜಿಹಾದಿ ಜಾಲ ಆಗಿತ್ತು. ಆರಂಭದಲ್ಲಿ ಇದು ಕೇವಲ ಒಂದು ಕಿರುಕುಳದ ಪ್ರಕರಣ ಅಂತ ಅನ್ನಿಸಿದ್ರು ಕೂಡ ತನಿಖೆ ಮುಂದುವರಿತಾ ಇದ್ದ ಹಾಗೇನೆ ಮತಾಂತರ ಆಗಿರಬಹುದು, ದೇಶದ ಭದ್ರತೆಗೆ ಸಂಬಂಧಿಸಿದಂತಹ ಅಂಶಗಳು ಕೂಡ ಹೊರಗೆ ಬಂದವು. ದೇಶದ ಪ್ರಮುಖ ಡೇಟಾ ಇರುವಂತಹ ದೊಡ್ಡ ಕಂಪನಿಯಲ್ಲೇ ಇಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತಂದ್ರೆ ಒಂದು ಬಾರಿ ಯೋಚನೆ ಮಾಡಿ. ಇದೀಗ ಕೇವಲ ಆಫೀಸ್ ಸಮಸ್ಯೆ ಅಲ್ಲ, ಇದು ದೇಶದ ಭದ್ರತೆ ವಿಚಾರ ಕೂಡ ಹೌದು. ವೀಕ್ಷಕರಲ್ಲಿನ ಹಿಂದೂ ಮಹಿಳಾ ಉದ್ಯೋಗಿಗಳ ಆರೋಪದ ಪ್ರಕಾರ ಯಾರಾದ್ರೂ ವೈಯಕ್ತಿಕ ಸಮಸ್ಯೆ ಅಥವಾ ಏನಾದ್ರೂ ಮಾನಸಿಕ ಒತ್ತಡದಲ್ಲಿ ಇದ್ರೆ ಅವರಿಗೆ ಸಹಾನುಭೂತಿಯನ್ನು ತೋರಿಸುವ ಹೆಸರಲ್ಲಿ ಈ ಜಿಹಾದ್ ಗ್ಯಾಂಗ್ ಹತ್ರ ಆಗ್ತಾ ಇತ್ತು. ಆಮೇಲೆ ಅವ್ರ ಜೊತೆಗೆ ಸ್ನೇಹವನ್ನ ಬೆಳೆಸಿ ಟಾರ್ಗೆಟ್ ಅನ್ನ ಮಾಡಿ ಅವರ ಸೀಕ್ರೆಟ್ ಗ್ರೂಪ್ ಇರುತ್ತಲ್ವಾ, ವಾಟ್ಸಪ್ ಗ್ರೂಪ್ ಅಲ್ಲಿ ಈ ಜಿಹಾದಿ ಗ್ಯಾಂಗ್ ಡಿಸ್ಕಸ್ ಮಾಡ್ತಾ ಇದ್ರು. ಆಕೆ ಮೇಲೆ ಯಾವ ರೀತಿ ನಾವು ಪ್ರಭಾವವನ್ನ ಬೀರಬಹುದು, ಆಕೆನ ಹೆಂಗೆ ಬಳಕೆ ಮಾಡ್ಕೊಳ್ಬಹುದು ಅಂತ. ಅಂಡ್ ಇಲ್ಲೂ ಕೂಡ ಮೊದಲು ಜಿಹಾದಿ ಗ್ಯಾಂಗ್ನ ಮುಸ್ಲಿಂ ಮಹಿಳೆಯರನ್ನ ಮುಂದೆ ಕಳಿಸ್ತಾರೆ. ಅವರು ಬಂದು ಹಿಂದೂ ಹೆಣ್ಣು ಮಕ್ಕಳ ವಿಶ್ವಾಸವನ್ನ ಗಳಿಸ್ಕೊಂಡ ನಂತರ ಆಮೇಲೆ ಜಿಹಾದಿ ಬಾಯ್ಸ್ ಎಂಟ್ರಿಯನ್ನು ಕೊಡ್ತಾರೆ. ನೋಡಿ ಹೆಂಗೆ ನಡೆದಿದೆ ನೋಡಿ. ಬಹಳಷ್ಟು ಮಂದಿ ಹಿಂದೂ ಹೆಣ್ಣು ಮಕ್ಕಳು ಈ ವಿಚಾರವಾಗಿ ಹೋಗಿ HR ಗೆ ದೂರನ್ನು ಕೊಟ್ಟರು ಕೂಡ ಯಾವುದೇ ಕಠಿಣ ಕ್ರಮವನ್ನ ಅವರು ಕೈಗೊಳ್ಳಿಲ್ಲ. 4 ವರ್ಷದಿಂದ ನಡೀತಾ ಇತ್ತು. ಆ ಕಾರಣಕ್ಕೆ ಕೊನೆಗೆ ಒಬ್ಳು ಧೈರ್ಯ ಮಾಡಿ ಒಬ್ಬ ಹಿಂದೂ ಯುವತಿ ಪೊಲೀಸರನ್ನ ಸಂಪರ್ಕ ಮಾಡಿರುವಂಥದ್ದು. ವೀಕ್ಷಕರ, ಆಮೇಲೆ ಇಲ್ಲಿ ಇನ್ನೂ ಬೆಚ್ಚಿ ಬೀಳಿಸುವಂತ ಸಂಗತಿ ಏನು ಅಂತಂದ್ರೆ, ಈ ಜಿಹಾದಿ ಗ್ಯಾಂಗ್ ತಮ್ಮ ಬುಟ್ಟಿಗೆ ಬೀಳಿಸ್ಕೊಂಡಿರ್ತಾರಲ್ವಾ, ಆ ಹಿಂದೂ ಹೆಣ್ಣು ಮಕ್ಕಳ ಜೀವನ ಶೈಲಿಯಲ್ಲೂ ಕೂಡ ದೊಡ್ಡ ಬದಲಾವಣೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇತ್ತಂತೆ. ಹಿಂದೆ ಮಾಡರ್ನ್ ಡ್ರೆಸ್ ಹಾಕ್ತಾ ಇದ್ದಂಥವಳು ಸಡನ್ ಆಗಿ ತುಂಬಾ ಟ್ರೆಡಿಷನಲ್ ಆಗಿ ಬರುವಂಥದ್ದು, ಇನ್ನಾಕೆ ಅಭ್ಯಾಸ, ಆಕೆ ಜೀವನ ಶೈಲಿ ಎಲ್ಲವನ್ನು ಕೂಡ ಬದಲಾಯಿಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾಳೆ. ಮಂದಿರಕ್ಕೆ ಹೋಗೋದನ್ನ, ಹಣೆಗೆ ಬಿಂದಿಡುವಂಥದ್ದನ್ನ ಎಲ್ಲವೂ ಕೂಡ ಬಿಟ್ಟು ಬಿಡ್ತಾಳೆ. ರಂಜಾನ್ ಸಮಯದಲ್ಲಿ ಏನು ತಿನ್ನದೇ ಇರುವಂಥದ್ದು, ನಮಾಜ್ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇತ್ತು. ಬಹಳಷ್ಟು ಮಂದಿಗೆ ಇದು ಕಥೆ ಹೇಳಿದ ಹಾಗೆ ಆಗ್ತಾ ಇರಬಹುದು, ಬಟ್ ಇದು ವಾಸ್ತವ. ಯಾವುದೇ ಸ್ಟೋರಿಯನ್ನು ಹಿಡ್ಕೊಂಡು ಹೇಳ್ತಾ ಇರುವಂತದ್ದಲ್ಲ, ಆ ಕಂಪನಿ ಒಳಗೆ ನಡೀತಾ ಇದ್ದಂತಹ ವಾಸ್ತವವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರುವಂತದ್ದು. ಆಮೇಲೆ ಇವೆಲ್ಲದರ ಹಿಂದೆ ಮಾನಸಿಕ ಒತ್ತಡ ಆಗಿರಬಹುದು, ಅವರ ಮತೀಯ ಪ್ರಭಾವ ಇರುತ್ತಲ್ವಾ, ಇವೆಲ್ಲವೂ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಕಂಪನಿ ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ಬೆದರಿಕೆ, ಕಿರುಕುಳ ಇವುಗಳಿಗೆ 0 ಟಾಲರೆನ್ಸ್ ಪಾಲಿಸಿ ಇದೆ ಅಂತ ಈಗ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಗಾಢ ನಿದ್ರೆಯಲ್ಲಿದ್ದಂಥವ್ರು ಈಗ ಏನ್ ಕ್ರಮ ನಿಮ್ಗಳದ್ದು? ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ, ಹೀಗಾಯ್ತು ನಿಮ್ಮ ಕಥೆ. ಹೌದಲ್ವೋ? ಪೊಲೀಸರು ಈಗಾಗಲೇ ಬಂಧಿತರಿಂದ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಜಿಹಾದಿ ಟೀಮ್ ಏನು, ಅವರ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ಹುಡುಕ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ NIA ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ಈ ಜಿಹಾದಿ ಗ್ಯಾಂಗ್ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆಯಾ, ಹೊರಗಿಂದ ಏನಾದರೂ ಹಣಕಾಸು ಸಹಾಯ ಬರ್ತಾ ಇದೆಯಾ, ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಹಿಂದೂಗಳಿಗೆ ಈ ಒಂದು ಪ್ರಕರಣ ಬಹಳ ಬಹಳ ದೊಡ್ಡ ಎಚ್ಚರಿಕೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ತಮ್ಮ ಮಕ್ಕಳು ಹೋಗ್ತಾ ಇರುವಂತಹ ಕಂಪನಿಗಳಲ್ಲಿ ವಾತಾವರಣ ಹೇಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡೋ ಸಮಯ ಇದು. ಎಲ್ಲಿ ಯಾವ ರೀತಿ ಏನಾಗ್ತಾ ಇದೆ ಅಂತ ಹೇಳೋದಕ್ಕೆ ಆಗಲ್ಲ. ಇಂತಹ ಪ್ರತಿಷ್ಠಿತ ಕಂಪನಿಗಳಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಏನು, ಎಲ್ಲಿಗೆ ಬಂದು ತಲುಪಿದೆ ಹಾಗಾದ್ರೆ? ಈ ರ್ಯಾಡಿಕಲೈಸೇಷನ್ ಅನ್ನುವಂಥದ್ದು ಕಾರ್ಪೊರೇಟ್ ಎಜುಕೇಟೆಡ್ ವರ್ಗದಲ್ಲೂ ಕೂಡ ಇವತ್ತು ಪ್ರವೇಶಿಸಿದ್ದಾಗಿದೆ. ಪ್ರತಿಷ್ಠಿತ ಕಂಪನಿಗಳು ಅಂತ ಕರೆಸಿಕೊಳ್ಳುವಲ್ಲಿ ಇಂತಹ ಅಸಹ್ಯಕರ ಕೆಲಸಗಳು ನಡೀತಾ ಇದ್ರು ಕೂಡ ಮ್ಯಾನೇಜ್ಮೆಂಟ್ ಯಾಕೆ ಕಣ್ಮುಚ್ಚಿ ಕೂತಿತ್ತು? ಈ ಜಿಹಾದಿ ರೋಗಕ್ಕೆ ಹಾಗಾದ್ರೆ ಕಡಿವಾಣ ಹಾಕೋರು ಯಾರು? ಆಮೇಲೆ ಈ ಲವ್ ಜಿಹಾದ್ ಅನ್ನೋದೆಲ್ಲ ಸುಳ್ಳು, ಅದು ವಿದ್ಯಾವಂತರ ಜೊತೆಗೆಲ್ಲ ಆಗಲ್ಲ,
ಕಾರ್ಪೊರೇಟ್ ಸ್ಥಳಗಳು ಬಹಳ ಸುರಕ್ಷಿತ ಆಗಿವೆ ಅಂತ ಹೇಳ್ತಾ ಇದ್ದಂಥವ್ರು ಈಗ ಎಲ್ಲಿದ್ದೀರಾ? ಕೇರಳ ಸ್ಟೋರಿ ಒಂದು ಪ್ರೊಪಗ್ಯಾಂಡಾ ಅಂತ ಹೇಳ್ತಾ ಇದ್ದಂಥವ್ರು ಈಗ ಎಲ್ಲಿದ್ದೀರಾ? ಆ ಕೇರಳ ಸ್ಟೋರಿಲಿ ಇದ್ದಂಥದ್ದೇ ಸೇಮ್ ಸ್ಟೋರಿಲಿ ನಡೆದಿರುವಂಥದ್ದು, ಆಲ್ಮೋಸ್ಟ್ ಸೇಮ್. ಹಾಗಾಗಿ ಹಿಂದೂಗಳ ನೆನಪಲ್ಲಿಡಿ, ಇದು ಕೇವಲ ಒಂದು ಪ್ರಕರಣ ಅಲ್ಲ, ಇದು ನಿಮಗೆ ಸಿಕ್ಕಿರುವಂತಹ ಒಂದು ದೊಡ್ಡ ಎಚ್ಚರಿಕೆ. ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.